ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ 1:30 ಆಗಿದೆ. ಸೊ ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು. ಸೊ ಹಂಗಾಗಿ ಮಧ್ಯಾಹ್ನದ ಬ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರು ಮಾಡೋಣ, ಹಾಗೆ ಮುದ್ದೆ ಮತ್ತು ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಫ್ರೆಂಡ್ಸ್, ಈ ಬೇಸಿಗೆಯಲ್ಲಿ ಸ್ವಲ್ಪ ಮಧ್ಯಾಹ್ನ ಟೈಮ್ ನಾವು ಅಡುಗೆ ಮಾಡೋದು ಅಂತ ಅಂದರೆ ಹೆಣ್ಮಕ್ಳು ಸ್ವಲ್ಪ ಕಷ್ಟನೇ. ಏನಕ್ಕೆಂದ್ರೆ ಈ ಸಲ ಟೆಂಪ್ರೇಚರ್ ಅಂತೂ ತುಂಬಾ ಜಾಸ್ತಿನೇ ಇದೆ. ಎಷ್ಟು ಶೆಕೆ ಆಗ್ತಿದೆ ಅಂದ್ರೆ ಫ್ಯಾನ್ ಇಲ್ಲ ಅಂದ್ರೆ ಇರೋದಕ್ಕೆ ಆಗ್ತಿಲ್ಲ ಹಂಗ ಅನ್ನಿಸ್ತಿದೆ. ಅದ್ರಲ್ಲೂ ಅಡುಗೆ ಮನೆಯಲ್ಲಿ ಹೇಳ್ಕೊಂಡು ಅಡುಗೆ ಮಾಡೋದಂದ್ರೆ ಒಂದು ದೊಡ್ಡ ಟಾಸ್ಕ್ ತರನೇ ಅಂತಾನೆ ಹೇಳ್ಬೋದು. ಸೊ ನಾನು ನೋಡಿರ್ಬೋದು, ಅಗ್ಯಾರದು ಮಿಕ್ಸರ್ ಬ್ಲೆಂಡರ್ನ ಯೂಸ್ ಇದ್ರದ್ದು ಮಸಾಲೆನ ರುಬ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ನಂಗೆ ಇಷ್ಟ ಆಯ್ತಿದ್ದು ಈ ಒಂದು ಪ್ರಾಡಕ್ಟು. ಇದು ಆಕ್ಚುಲಿ ನಾನು ಬೈ ಮಾಡಿದ್ ನೋಡ್ಬಿಟ್ಟು ರಮ್ಯನ್ಗೂ ಇಷ್ಟ ಆಗ ಅವಳು ಕೂಡ ಈ ಒಂದು ಪ್ರಾಡಕ್ಟ್ ಬೈ ಮಾಡಿದ್ಲು. ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದರಲ್ಲೂ ನಾನು ಹೇಳ್ದಾಗೆ ಫ್ರೆಂಡ್ಸ್, ಈ ಒಂದು ಸಮ್ಮರ್ ಅಲ್ಲಿ ಮಧ್ಯಾಹ್ನದ ಟೈಮ್ ಅದರಲ್ಲೂ ಅಡುಗೆ ಮಾಡೋದು, ಅಡುಗೆ ಮನೇಲಿ ನಿಂತ್ಕೊಂಡಂದ್ರೆ ಒಂದು ದೊಡ್ಡ ಟಾಸ್ಕ್. ಬಟ್ ಮಾಡ್ಲೇಬೇಕಲ್ವಾ, ಶೆಕೆ ಇರಲಿ ಏನೇ ಇರಲಿ ಅಡುಗೆ ಹೆಣ್ಮಕ್ಳಿಂದ ಮಾಡ್ಲೇಬೇಕು. ಅಡುಗೆ ಕೆಲಸ ಎಲ್ಲ ಆದಷ್ಟು ಬೆಳಿಗ್ಗೆ ಟೈಮ್ ನಾವು ಕೆಲಸಗಳನ್ನ ಮುಗಿಸ್ಕೊಬಿಟ್ರೆ ಈ ಸಮ್ಮರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಶೆಕೆ ಅಂತೂ ತಡ್ಕೊಳಕ್ಕಾಗಲ್ಲ. ಮಧ್ಯಾಹ್ನ ಟೈಮ್ ಏನಾದ್ರು ಸ್ವಲ್ಪ ರೈಸು, ಲೈಟ್ ಆಗಿರೋ ಫುಡ್ ಏನಾದ್ರು ಮಾಡ್ಕೋತೀವಿ ಅಂದ್ರೆ ಓಕೆ. ಬಟ್ ಅಡುಗೆ ಎಲ್ಲ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ಟೈಮ್ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಆರಾಮಿರುತ್ತೆ ಮಧ್ಯಾಹ್ನ ಟೈಮು. ಇಲ್ಲ ಅಂತ ಅಂದ್ರೆ ಫುಲ್ ಶೆಕೆ ಅಂತ ಅನಿಸ್ತಾ ಇರುತ್ತೆ. ಈ ಸಲ ಅಂತೂ ನನಗೆ ಅನಿಸ್ತಿರೋದು, ಈ ಸಲ ತುಂಬಾನೇ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ. ಅದರಲ್ಲಿ ಟೈಮ್ಗೆಲ್ಲ ಸ್ವಲ್ಪ ಮಳೆ ಆಗ್ಬೇಕಿತ್ತು, ಅದು ಕೂಡ ಆಗಿಲ್ಲ. ಹಂಗಾಗಿ ಹೆವಿ ನನ್ನಂತೂ ಈಗಲೂ ಶೆಕೆ ಅಂತಾನೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಮೆಝಾನಿಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಆಲ್ರೆಡಿ ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ನೈಸಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಒಂದು ಕಡೆ ಸಾಂಬಾರು, ಹಾಗೆ ಇನ್ನೊಂದು ಕಡೆ ರೈಸಿಗೆ ಇಟ್ಬಿಟ್ಟು ನಾನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಇವಾಗ ಹಾಲ್ಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಏನಿದ್ರು ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಮುದ್ದೆ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಫೈನಲ್ ಆಗಿ ಮುದ್ದೆ ಮಾಡಿದರೆ ಆಲ್ಮೋಸ್ಟ್ ಅಡುಗೆ ಕೆಲಸ ಮುಗ್ದಾಗೆ. ಅಡುಗೆ ಎಲ್ಲ ಆದಮೇಲೆ ಎಲ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಎಲ್ಲ ಊಟ ಮಾಡಿದ್ರು. ಸೊ ಊಟ ಹಾಕ್ಕೊಟ್ಟೆ, ಎಲ್ಲ ಊಟ ಮಾಡಿಬಿಟ್ಟು ಇವಾಗ ರೆಸ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಆಂಟಿ ಬಂದಿದ್ದರು ಬ್ಯಾಂಗ್ಳೂರಿಂದ, ಮದುವೆ ಇತ್ತು ಒಂದು ರಿಲೇಷನ್ದು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಕೂತಿದ್ರು. ಹಾಗೆ ಲೇಖನ, ನನ್ನ ಹಸ್ಬೆಂಡ್, ಅಥರ್ವ, ಆಂಟಿ ಎಲ್ಲರೂ ಮಾತಾಡ್ತಾ ಕೂತಿದ್ರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಅಥರ್ವನ್ನ ಮಲಗಿಸೋಣ ಅಂತ ಅಂದ್ಕೊಂಡೆ. ಎಲ್ಲರೂ ಮದುವೆಗೆ ಹೋಗೋಕ್ಕೆ ರೆಡಿ. ಆಂಟಿ ಮದುವೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವಾಗ ಒಂದು ಈವ್ನಿಂಗ್ ಒಂದು ಮದುವೆ ಇದೆ. ಸೊ ಮದುವೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಬಂದಿದ್ದಾರೆ ಬ್ಯಾಂಗ್ಳೂರಿಂದ. ಅದಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ, ಮದುವೆಗೆ ಹೋಗೋದಕ್ಕಿಂತ ಮುಂಚೆ ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್ ಅದೆಲ್ಲ ಹಾಕ್ಬಿಟ್ಟು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದಾರೆ. ಫೇಸ್ ಪ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಇವರು, ಅಲ್ವಾ ಆಂಟಿ? ಮತ್ತೆ ಟೊಮ್ಯಾಟೋದಲ್ಲೆಲ್ಲ ಸ್ಕ್ರಬ್ ಎಲ್ಲ ಮಾಡ್ತಿರೋ ತಾನೆ, ಅಂದರೂ ಚೆನ್ನಾಗಿ. ಅಷ್ಟು ಅವರಷ್ಟು ಐಡಿಯಾ ಯಾರು ಮಾಡೋದಿಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ಸ್ಕಿನ್ ಎಲ್ಲ ಬಿಫೋರ್ ಅಂದರೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ, ಮದುವೆ ಅಲ್ಲಿ ಇಲ್ಲಿ ಏನಾದರೂ ಹೋಗಬೇಕು ಅಂತ ಅಂದಾಗ ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ಅದು ನನಗೂ ಇಷ್ಟ ಆಗುತ್ತೆ ಆ ಥರ ಫೇಸ್ ಪ್ಯಾಕ್ ಎಲ್ಲ ಅವ್ರು ರೆಡಿ ಮಾಡೋದು. ಹಾಗೆ ಫ್ರೆಂಡ್ಸ್, ಲೇಖನ ಕೂಡ ಮದುವೆಗೆ ಹೋಗ್ತಾ ಇದ್ದಾರೆ. ಅವಳು ಅದಕ್ಕೋಸ್ಕರ ಡ್ರೆಸ್ ಎಲ್ಲ ತೊಗೊಬಂದು ರೆಡಿ ಮಾಡ್ಕೊಂಡಿದ್ದಾಳೆ. ಆ್ಯಕ್ಚುಲಿ 3 ದಿನದಿಂದನೇ ಅವಳು ರೆಡಿ. ನಾನು ಮದುವೆಗೆ ಹೋಗಬೇಕು, ಆಂಟಿ ಬರ್ತಾರೆ ಅಂತ ಅಂದ್ಕೊಂಡು. ಹಾಗೆ ಊರಿಗೆ ಹೋಗಿದ್ವಲ್ಲ ಮೊನ್ನೆ, ದೇವ್ರ ಹಬ್ಬಕ್ಕೆ ಅಂತ ಹೋಗಿದ್ವಿ. ಸೊ ಅಲ್ಲಿ ಹೋಗಿದ್ದಾಗ ಅವ್ರ ಅಮ್ಮನ ಹತ್ರ ಡ್ರೆಸ್ ಎಲ್ಲ ಇಸ್ಕೊಬಂದಿದ್ದಾಳೆ. ನಾನು ಮದುವೆಗೆ ಹೋಗ್ಬೇಕು ಮಮ್ಮಿ, ನನ್ನ ಡ್ರೆಸ್ ಕೊಡಿ ಅಂತ ಅಂದ್ಬಿಟ್ಟು. ಲೇಖನನ್ಗಂದು ಈ ವೀಕೆಲ್ಲ ಫುಲ್ ಫಂಕ್ಷನ್ನು. ಹಾಗೆ ಅವ್ರ ರಿಲೇಷನ್ದು ಗೃಹ ಪ್ರವೇಶ ಕೂಡ ಇದೆ. ಸೊ ಗೃಹ ಪ್ರವೇಶಕ್ಕೆ ಹೋಗೋದಕ್ಕಂತೂ ಫುಲ್ ಡಿಸ್ಕಷನ್ನು, ಆ ಡ್ರೆಸ್ ಈ ಡ್ರೆಸ್ ಅಂತ ಅಂದ್ಕೊಂಡು. ಇನ್ನು ಅವಳ ಕಸಿನ್ ಕೂಡ ಬರ್ತಾರೆ ಮದುವೆಗೆ. ಫುಲ್ ಅವಳನ್ನ ಹಿಡಿಯೋದಕ್ಕೆ ಆಗಲ್ಲ ಅಂದ್ಕೊಳ್ಳಿ. 1-2-3 ಡೇಸ್ ಫುಲ್ ಸಂಭ್ರಮದಲ್ಲಿ ಇರ್ತಾಳೆ. ಒಂದು ಲೇಖನಂದು ಡ್ರೆಸ್ ಮದುವೆಗೆ ಹಾಕೊಂಡು ಹೋಗೋದಿಕ್ಕೆ ಅಂತ ಅವಳು ನಾನು ಹೇಳ್ದಾಗೆ ಮೊನ್ನೆ ತಂದಿರೋದು. ಚೆನ್ನಾಗಿದೆ ಲೇಖನ ನಿನ್ನ ಡ್ರೆಸ್. ಇದು ಯಾವಾಗ ತಗೊಂಡಿದ್ದೆ ಹೇಳು ನೀನು? ನೆನಪಿಲ್ವಾ? ಯಾವಾಗ್ಲೂ ಹಾಕಿದ್ದಲ್ಲ ಇದನ್ನ, ನನಗೆ ನೆನಪೈತೆ. ನೀನು ಯಾವ್ದು ಮದ್ವೆಲಿ ಹಾಕಿದ್ದಲ್ಲ. ಬಟ್ ಈ ಡ್ರೆಸ್ ನಿಂಗೆ ಕ್ಯೂಟಾಗಿ, ಅನುಷನ್ ಮದುವೆ. ಬಟ್ ಈ ಡ್ರೆಸ್ ನಿಂಗೆ ಕ್ಯೂಟಾಗಿ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ.
ಈಗ ಲೇಖನ ಫುಲ್ ರೆಡಿ ಇವಾಗ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು ರೆಡಿ ಆಗೋದನ್ನ? ಡ್ರೆಸ್ ಹಾಕೊಂಡು ಆಂಟಿ ನಿಮ್ಗೆ ಕಾಲು ಎಳಿತಾವಳು ನೋಡಿ, ಹೆಂಗ್ ಎಳಿತಾವಳೆ. ಆಂಟಿ ಕ್ರೀಮ್ ಎಲ್ಲ ಮೆತ್ಕೆ ಹೋಗಿ ಹಚ್ಕೊ ಬಂದ್ಬಿಡ್ತಾಳೆ ಇವಾಗ. ಎಲ್ಲಿದ್ಯಾ ನೀನ್ ಇವಾಗ? ಎಲ್ಲಿದ್ದೀರಾ? ದೊಡ್ಡಮ್ಮ ಮನೇಲಿದ್ದೀರಾ? ನಿದ್ದೆ ಆಯ್ತಾ ನಿಮ್ದು? ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ನಾನ್ ಬೇಗ ಎದ್ದೆ. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ. ನೀನ್ ನೋಡಿದ್ರೆ ಎದ್ದೆ ಬಂದ್ಬಿಟ್ಟಿದ್ಯಾ. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋಬೇಕಲ್ವಾ? ನಂಗೆ ಎಚ್ಚರ ಆಗ್ಬಿಡ್ತು ಮಗ್ನೆ, ಕೆಲ್ಸ ಇತ್ತಲ್ಲ ಅಂತ ಎದ್ಬಿಟ್ಟೆ ನಾನು. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಇವಾಗ. ನಿನ್ಗೇನ್ ಸ್ಕೂಲ್ ಏನಿಲ್ವಲ್ಲ, ಆರಾಮ್ಸೆ ರೆಸ್ಟ್ ಮಾಡ್ಲಿ ಅಂತ ನಾನು ನಿದ್ದೆ ಸುಮ್ನೆ. ನೀನ್ ನೋಡಿದ್ರೆ ಎದ್ದೆ ಬಂದ್ಬಿಟ್ಟಿದ್ಯಾ. ಹಾ ಇಷ್ಟ ಬೇಗ ನಮ್ನೊಂಚೂರು ಬಿಟ್ಬಿಡಿ ಅಂತ ಅನ್ಕ ಬೇಕ್ರಿ. ಬಾಯ್ ಅಥರ್ವಾ. ನಿದ್ದೆ ನನ್ಗೆ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ ಅಕ್ಷಯ ತೃತೀಯಕ್ಕೆ ನಾನು ಗೋಲ್ಡ್ ಹಾಕಿದೆ, ಬಟ್ ಈಸ್ಕೊಳಕ್ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾನು ಇನ್ನೊಂದು ದಿನ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ಗೋಸ್ಕರ ನಾನು ಗೋಲ್ಡನ್ನು ಫಸ್ಟ್ ಟೈಮ್ ಅವ್ರಿಗೋಸ್ಕರ ಗಿಫ್ಟ್ ಮಾಡ್ತಾ ಇರೋದು ಅಂತ ಹೇಳಿದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ, ಬಟ್ ನಾನು ನಿಮಗೆ ಶೇರ್ ಮಾಡಿರಲಿಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಸಲ ಅಕ್ಷಯ ತೃತೀಯಾಗಿ ಯಾವ ಗೋಲ್ಡ್ ತೊಗೊಂಡೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಈ ಒಂದು ರಿಂಗ್ನ ನಾನು ತಗೊಂಡಿದ್ದು. ನೋಡಿ ಈ ಥರ ಇದೆ. ಈ ಥರ ಅಂದರೆ ಇನ್ಷಿಯಲ್ ಹಾಕ್ಸಿರೋದು ಅಷ್ಟೇ, ಯಾವುದೇ ಸ್ಟೋನ್ ಏನೂ ಹಾಕ್ಸಿಲ್ಲ. SS ಅಂತ ಅಂದ್ಬಿಟ್ಟು ಇನ್ಷಿಯಲ್ ಹಾಕ್ಸಿರೋದು. ಸೌಮ್ಯ ಸುಧಾಮ್ ಅಂತ ಅಂದ್ಬಿಟ್ಟು ಅವ್ರ ನೇಮ್ ಬಂದು ಸುಧಾಮ್ ಅಂತ. ಸೊ ಹಂಗಾಗಿ ಇದು ಸೌಮ್ಯ ಅಂತ ಹೇಳಿ, ಸೌಮ್ಯ ಸುಧಾಮ್ ಇಬ್ಬರದು SS ಇರೋದ್ರಿಂದ ಇನ್ಷಿಯಲ್ಲು SS ಹಾಕ್ಸಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಸ್ಟೋನ್ ಎಲ್ಲ ಹಾಕ್ಸಕ್ಕೆ ಹೋಗಲಿಲ್ಲ. ಆಲ್ರೆಡಿ ಅವ್ರ ಹತ್ರ ಗ್ರೀನ್ ಕಲರ್ ಸ್ಟೋನ್ ಇತ್ತು ಅಂತ ಹೇಳ್ಬಿಟ್ಟು ಈ ಸಲ ಈ ರೀತಿ ಪ್ಲೇನ್ದು ಮಾಡಿಸಿರೋದು. ಸೊ ನನಗೆ ಈ ಡಿಸೈನ್ ಏನೋ ಒಂಥರ ಇಷ್ಟ ಆಯಿತು. ಒಂಥರ ಪ್ಲೇನ್ ಆದ್ರೂ ಒಂಥರ ಯುನೀಕ್ ಆಗಿ ಚೆನ್ನಾಗಿದೆ ಡಿಸೈನು. ನಾನು ತೋರಿಸ್ತೀನಿ, ಇದು ರಿಂಗ್ ಡಿಸೈನ್ ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಷಯ ತೃತೀಯಾಗಿ ಈ ಸತ ನಾನು ಗೋಲ್ಡನ್ನ ತೊಗೊಂಡಿದ್ದು ಇದೇನೆ. ಹಾಗೆ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ಗೆ ಅಂತ ಈ ಒಂದು ಗೋಲ್ಡ್ ರಿಂಗ್ನ ಕೊಡ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ನಮ್ಮದು ಆ್ಯಕ್ಚುಲಿ ಆ್ಯನಿವರ್ಸರಿ ಕೂಡ ಇದೇ ತಿಂಗಳು 24th ಇದ್ದಿದ್ದರಿಂದ ಅವತ್ತಿನ ದಿನ ನನಗೆ ಅಕ್ಷಯ ತೃತೀಯ ದಿನ ಇಸ್ಕೊಳ್ಳೋಕ್ಕಾಗಿರಲಿಲ್ಲ. ಹಂಗಾಗಿ ಆ್ಯನಿವರ್ಸರಿಗೆ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡಿದ್ದು. ಆ್ಯನಿವರ್ಸರಿಗೆ ಕೊಡೋಣ ಅವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು. ಹಾಗೆ ನನಗೆ ರೆಗ್ಯುಲರಾಗಿ ನನಗೆ ವೀಡಿಯೋಸ್ ಇತ್ತೀಚೆಗೆ ಮಾಡೋದಕ್ಕೆ ಆಗೇ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ, ಬಟ್ ಮಧ್ಯೆ ಮಧ್ಯೆ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗಿದ್ದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ. ಹಾಗೆ ರಿಂಗ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದ್ರದ್ದು ವೆಯ್ಟ್ ಬಂದು 8 grams ಬರುತ್ತೆ. ಸೊ ಹೇಗಿದೆ ಡಿಸೈನು, ರಿಂಗ್ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇನ್ನು ಲೈಕ್ ಶೇರ್ ಕೂಡ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.